ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಿ ಶ್ಯೂರಿಟಿ ಹಾಕಿರೋ ಡಾಕ್ಯುಮೆಂಟ್ ಕೊಡೆ. ಅಯ್ಯೋ, ನೀವ್ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀರಾ? ನಾನು ನಮ್ ಲಾಯರ್ ಹತ್ರ ಮಾತಾಡ್ಬೇಕು. ನೋಡಿ, ನೀವ್ ಯಾವ ಲಾಯರ್ ಹತ್ರ ಹೋದ್ರೂ ನಿಮ್ ಕೇಸ್ ನಿಲ್ಲೋದಿಲ್ಲ. ನಿಮ್ಮ ಮೇಲೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೇಸ್ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಪೇಪರ್ಸ್ ತಂದು ಕೊಡಿ, ಹೋಗಿ. ಅಯ್ಯೋ ಸರ್, ಏನ್ ಮಾಡ್ತಾ ಇದ್ದೀರಾ? ಇದನ್ನ ಯಾಕೆ ಹರಿದಾಕಿದ್ರೆ? ಅಯ್ಯೋ, ಆ ಗೌಡ ದುಡ್ಡು ಕೊಡ್ಬೇಕು ಅನ್ನೋದಕ್ಕೆ ಇದೊಂದೇ ಆಧಾರ ನಮ್ಮ ಹತ್ರ ಇದ್ದಿದ್ದು. ಇನ್ಸ್ಪೆಕ್ಟ್ರೆ, ಕರೆಕ್ಟ್ ಆಗಿ ಮಾಡಿದ್ರಿ. ಇವ್ರನ್ನ ಜೀಪಲ್ಲಿ ಹತ್ಸಿ ಊರ್ ತುಂಬಾ ಮೆರವಣಿಗೆ ಮಾಡಿ, ಆಗ ಅಲ್ಲಿ ಅವಮಾನ ಆಗುತ್ತಲ್ಲ, ಅವಾಗ ಸರಿಯಾಗಿ ಬುದ್ಧಿ ಕಲಿತಾರೆ. ಜೀಪಲ್ಲಿ ಕೂರ್ಸಿದ್ರೆ ಜೀಪ್ಗೆ ಇವ್ರು ಬಾರ. ಇವ್ರನ್ನ ಜೀಪಿಗೆ ಕಟ್ಬಿಟ್ಟು ಎಳ್ಕೊಂಡು ಹೋಗ್ತೀನಿ. ಚಂದ್ರು ಸಿಕ್ಕಿದ್ರ ಸರ್? ಚಂದ್ರನು ಸಿಕ್ಕಾಯ್ತು, ಅವನ್ ಡವ್ ಚಂದ್ರಿನೂ ಸಿಕ್ಕಾಯ್ತು. ಇಬ್ರು ಒಟ್ಟಿಗೆ ಲಾಕಪ್ ಅಲ್ಲಿ ಹಾಕಿ ಆಲ್ರೆಡಿ ರುಬ್ಬಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರ ಆಟಕ್ಕೆ ಅನ್ಯಾಯವಾಗಿ ನಮ್ಮ ಯಜಮಾನ್ರು ಬಲಿ ಆಗ್ಬಿಟ್ರು. ಸರ್, ನೀವು ಇವ್ರನ್ನ ಗಲ್ಲಿಗೆ ಏರಿಸಲೇಬೇಕು, ಇಲ್ಲ ಅಂದ್ರೆ ನಾನೇ ಇವ್ರನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಬಿಡಿ ಸರ್, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇವ್ರು ಹೇಳ್ದಾಗ ನಾನು ಮಾಡ್ತಿದ್ದೆ ಅಷ್ಟೇ. ಬೇಕಿದ್ರೆ ಇವ್ರನ್ನ ಕರ್ಕೊಂಡು ಹೋಗಿ. ಬಾಳೆಹಣ್ಣು ತಿಂದುಬಿಟ್ಟು ತಿಂದಿಲ್ಲ ಅಂತ ಡವ್ ಮಾಡಿದ್ರೆ ಬಿಸಾಕಿರೋ ಬಾಳೆಹಣ್ಣು ಸಿಪ್ಪೆನ ಬಾಯಿಗೆ ಹಾಕ್ಬಿಟ್ಟು ರುಬ್ಬಿಡ್ತೀನಿ. ಸರ್, ದಯವಿಟ್ಟು ನಿಮಗ್ ನಮಸ್ಕಾರ ಹಾಕ್ತೀನಿ, ನಮ್ಮನ್ನೇನು ಮಾಡ್ಬೇಡಿ. ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಇವನು ಕಾಲ್ ಹಿಡಿಸ್ಕೊಳ್ಳೋ ಇನ್ಸ್ಪೆಕ್ಟರ್ ಅಲ್ಲ, ಕಾಲನ್ನ ಕೋಲಲ್ಲಿ ಮುರಿಯೋ ಇನ್ಸ್ಪೆಕ್ಟರ್. ಪಾಮ್ 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 ಪಾಂಡುರಂಗ. ಗೌಡ, ನೀನಾ? ಹೌದು, ಅವರು ಗೌಡ್ರೆ. ನಿಮ್ ಆಟನ ಬಯಲ್ ಮಾಡೋದಕ್ಕೆ ಅವ್ರಿ ವೇಷ ಹಾಕಿದ್ರು. ಮೋಸ ಮಾಡೋರಿಗೆ ಮೋಸ ಮಾಡಿದ್ರಲ್ಲ, ನಿಮ್ಮನ್ನೆಲ್ಲ ಸುಮ್ನೆ ಬಿಡೋದಿಲ್ಲ ನಾನು. ಏಯ್, ಬಾಯ್ ಮುಚ್ಚು. ಇವಾಗ ನಿಜವಾದ ಪೊಲೀಸ್ ಬಂದು ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಏಯ್, ಕುಡಿದ್ಬಿಟ್ಟು ನನ್ನೇ ಗೂಬೆ ಅಂತೇನೆ? ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ನನಗ್ ಗುಬೆ ಕೊಡಿಸ್ತೀರಾ? ನಿಮ್ಮಂತವ್ರು ಇರೋದಿಕ್ಕೆ ನನ್ನಂತ ಕಲಾವಿದೆಗೆ ಇನ್ನು ಬೆಲೆ ಸಿಗ್ತಾ ಇಲ್ಲ. ವಯಸ್ಸಲ್ಲಿ ದೊಡ್ಡೋರು ಅಂತ ನಿಮ್ಗೆ ಹೊಡೆಯೋದಿಲ್ಲ, ಸುಮ್ನೆ ಬಿಡ್ತೀನಿ. ನೀವಿಬ್ರು ಇನ್ಮೇಲೆ ಜೀವನದಲ್ಲಿ ಯಾವತ್ತೂ ಯಾರಿಗೂ ಮೋಸ ಮಾಡಬಾರ್ದು. ಆ ರೀತಿ ಪಾಠ ಕಲಿಸಿ ಕಳಿಸ್ತೀವಿ. ದಯವಿಟ್ಟು ನಿಮ್ ಎಲ್ರನ್ನೂ ಬೇಡ್ಕೋತೀನಿ, ನಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ಬೇಡಿ. ಬೇಕಾದ್ರೆ ನಾವೇ ನಿಮಗ್ ದುಡ್ಡು ಕೊಡ್ತೀವಿ, ಇಲ್ಲಾಂದ್ರೆ ನೀವ್ ಹೇಳ್ದಾಗೆಲ್ಲ ಮಾಡ್ತೀವಿ. ಆಹಾ, ನೀವ್ ದುಡ್ಡು ಕೊಟ್ಬಿಟ್ರೆ ನಾವ್ ತಗೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದೀರಾ? ಗೌಡ್ರೆ, ಇವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ಗೆ ಹಾಕೋಣ ಬನ್ನಿ. ನಡೀರಿ. ಬಾ. ಆಮೇ ಲಾಸ್ಟ್ ನಂದೊಂದು ಪಂಚ್ ಇದೆ, ಹೊಡೆದ್ಬಿಟ್ಟು ಹೋಗ್ಲಾ? ಏನ್ ಹೇಳಿ? ಪಂಚ್ ನಡ್ರೆ, ಬಾರಪ್ಪ. ನಡೀರಿ. ಹೇಳ್ದೆ ಇದ್ರೇನೆ ಚೆನ್ನಾಗಿರ್ತಿತ್ತು. ಮಂಜರಿ, ನಿನಗಾಯ್ತು ಸರ್ಜರಿ. ಅಪ್ಪ, ಆಮೇ 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 ಏನಾಯ್ತ್ರಿ? ಪೊಲೀಸ್ ಸ್ಟೇಷನ್ ಹೋಗೋದ್ಬಿಟ್ಟು ಯಾಕೆ ವಾಪಸ್ ಬಂದ್ರಿ? ಅದು ಅಮ್ಮೆ ಅರ್ಜೆಂಟ್ ಆಗಿ ಒಂದು ಕಾಲ್ ಬಂತು, ನಿನ್ ಪರ್ಮಿಷನ್ ತಗೊಳ್ಳೋಣಂತ ಓಡ್ ಬಂದೆ. ಏನದು? ನನ್ನ ಫ್ರೆಂಡ್ ತೊರೆಮನೆ ವೆಂಕಿ ಎಣ್ಣೆ ಹೊಡೆಯೋಕೆ ಸಾಲ ತಗೋತಾವನಂತೆ, ಶ್ಯೂರಿಟಿ ಹಾಕುವಂತ ಫೋನ್ ಮಾಡಿದ್ದ. ಅದೇ ಎಣ್ಣೆಗೆ ವಿಷ ಹಾಕಿ ಕುಡ್ಸಿ ನಿಮ್ಮನ್ನ ಪರ್ಮನೆಂಟ್ ಆಗಿ ಸಾಯಿಸ್ಬಿಡ್ತೀನಿ. ಏನಾಯ್ತ್ರಿ? ಯಾಕ್ರಿ ನೆನಕೋತಾ ಇದೀರಾ? ಬೇಡ ರೀ, ಜೀವನ ಅಂದ್ಮೇಲೆ ಒಂದ್ ಬರುತ್ತೆ ಹೋಗುತ್ತೆ, ಅದಕ್ಕೆ ಸಾವೇ ಸೊಲ್ಯೂಷನ್ ಎಲ್ಲ ಬೇಡ ರೀ. ನೇಣು ಹಾಕೋಬೇಡ್ರಿ, ಮಾಡ್ಬೇಡ್ರಿ ಈ ತರ. ಬಿಡಮ್ಮೆ, ನಾನೇನ್ ಹಾಕೋತಿಲ್ಲ. ನಾನು ಮಾಮೂಲಿಯಾಗಿ ಹೋದ್ರೆ ನಾನು ಬ್ರೋಕರ್ ಅಂತ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಈ ತರ ಡ್ರೆಸ್ ಹಾಕೊಂಡು ಈ ತರ ಟೈ ಕಟ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದೀನಿ. ಅಯ್ಯೋ ನಿಮ್ಮ ಬರೀ ಡ್ರೆಸ್ ಅಲ್ಲಿ ಅಪ್ಡೇಟ್ ಆದ್ರೆ ಸಾಲದು, ಇದು ಅಪ್ಡೇಟ್ ಆಗ್ಬೇಕು.
ಅಯ್ಯೋ ಅಮ್ಮಿ ನಾನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ಅಪ್ಡೇಟೇ ಆಗಿದ್ದೆ. ಯಾವಾಗ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ನೋ ಔಟ್ಡೇಟೆಡ್ ಆಗ್ಬಿಟ್ಟೆ. ಆ, ಜಾಸ್ತಿ ಮಾತಾಡಿದ್ರೆ ಇದೇ ಗಂಟಿನ ಟೈಟ್ ಹಾಕ್ಬಿಟ್ಟು ಈ ಜಗತ್ತಿಂದಾನೇ ಔಟ್ ಮಾಡಿಸ್ಬಿಡ್ತೀನಿ. ಹಾ? ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ತಗೊಳ್ಳಿ, ಕಾಫಿ ಕುಡೀರಿ. ಏನಮ್ಮಿ ಇದು ಕಾಫಿ ತಂದ್ ಕೊಡದ್ಬಿಟ್ಟು ಕಾಫಿ ಪುಡಿ ತಂದ್ ಕೊಡ್ತಿದ್ಯಾ? ತಮಾಷೆ ಮಾಡ್ತಿಲ್ಲ ತಾನೆ? ನೀವು ಔಟ್ಡೇಟೆಡ್ ಅಲ್ವಾ? ಅಪ್ಡೇಟ್ ಆಗ್ಬೇಕು ಅಂದ್ರೆ ಮೊದ್ಲು ಇದನ್ನ ಓದಿ. ಎಲ್ಲಿ ಓದ್ಬೇಕಮ್ಮಿ? ಇಲ್ಲಿ ಓದ್ರಿ. ನಗರದಲ್ಲಿ ನೀರಿಗಾಗಿ ಹೊಡೆದಾಟ, ಬಡಿದಾಟ, ಕಚ್ಚಾಟ. ಎಷ್ಟೇ ದುಡ್ಡು ಕೊಟ್ಟರೂ ನೀರು ಸಿಗುತ್ತಿಲ್ಲ. ಅಮ್ಮೆ, ಇದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ಮ ಮನೇಲಿ ಬೋರ್ವೆಲ್ ಇದೆಯಲ್ಲ, ನಮಗಂತೂ ನೀರಿನ ಸಮಸ್ಯೆ ಇಲ್ಲ, ಬಚಾವಾದ್ವಿ. ರೀ, ನೀರಿನ ಸಮಸ್ಯೆ ನಗರದಲ್ಲಿ ಇದೆ ಅಂದ್ರಲ್ಲ, ನಾವು ಅದೇ ನಗರಕ್ಕೆ ಸೇರ್ಕೊತೀವಿ. ತಗೊಳ್ಳಿ, ನಮ್ಮನೇಲೂ ನೀರಿಲ್ಲ, ಕಾಫಿ ಕುಡೀರಿ. ಅಮ್ಮಿ ಹೆಂಗಮ್ಮಿ ಬರೀ ಕಾಫಿ ಪುಡಿ ಕುಡಿಯಕ್ಕಾಗತ್ತಾ? ಸ್ವಲ್ಪ ನೀರ್ ಹಾಕಿ ಕೊಡು. ನೀರಿಲ್ಲ ಅಂತ ಹೇಳಿಲ್ವೇನ್ರಿ? ನಮ್ಮ ಮನೇಲಿ ಬೋರ್ವೆಲ್ ಇರೋದನ್ನ ಮರ್ತ್ಬಿಟ್ಯಾ? ಬೋರ್ವೆಲ್ ಇರೋದನ್ನ ನಾನ್ ಮರ್ತಿಲ್ಲ, ಆದ್ರೆ ಬೋರ್ವೆಲ್ ಅಲ್ಲಿ ನೀರಿದೆ ಅನ್ನೋದನ್ನ ಬೋರ್ವೆಲ್ ಮರ್ತು ಹೋಗ್ಬಿಟ್ಟೆ. ಟ್ಯಾಂಕ್ ಅಲ್ಲಿ ಕಾಲ್ ಭಾಗ ನೀರಿದೆ, ಮನೇಲಿರೋಲ್ಲ ಸ್ನಾನ ಮಾಡಿದ್ರೆ ಅದು ಖಾಲಿ ಆಗ್ಬಿಡತ್ತೆ. ಆಮೇಲೆ ಅಡಿಗೆಗೆ, ಕುಡಿಯಕ್ಕೆ ಯಾವ್ದಕ್ಕೂ ನೀರಿರಲ್ಲ. ಇರೋ ನೀರು ಇನ್ನೊಂದ್ 2 ದಿನ ಅಟ್ಲೀಸ್ಟ್ ಕುಡಿಯಕ್ಕಾದ್ರೂ ಬರ್ಲಿ ಅಂತ ನಿಮಗೆ ಬರೀ ಕಾಫಿ ಪುಡಿ ತಂದ್ಕೊಟ್ಟಿದೀನಿ, ಅಡ್ಜಸ್ಟ್ ಮಾಡ್ಕೊಂಡು ಕುಡೀರಿ. ಅಮ್ಮೆ ಏನ್ ಮಾತಾಡ್ತಿದ್ಯಾ? ಹಂಗಂತ ಹೇಳಿ ಬರೀ ಕಾಫಿ ಪುಡಿ ಕುಡಿಯಕ್ಕಾಗತ್ತಾ? ಸ್ವಲ್ಪ ಹಾಲ್ ಹಾಕೊಂಬ. ಅಯ್ಯೋ, ಹಾಲ್ ಕಾಯ್ಸಕ್ ನೀರ್ ಬೇಡ್ವಾ? ಅದಕ್ಕೆ ಹಾಲೇ ತಂದಿಲ್ಲ ಇವತ್ತು. ಹಾಲು ತಂದಿಲ್ವಾ? ಇರ್ಲಿ ಬಿಡು, ಸ್ವಲ್ಪ ನೀರಾದ್ರೂ ಹಾಕೊಂಬ. ರೀ, ಹೇಳಿದನ್ನೇ ಪದೇ ಪದೇ ಅದನ್ನ ಹೇಳ್ತಿದ್ದೀರಲ್ಲ, ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ನೀರಿಲ್ಲ ಅಂತ? BBMP ಅವರು 2 ದಿನಕ್ಕೆ ಒಂದ್ಸಲ ನೀರ್ ಬಿಡ್ತೀನಿ ಅಂದ್ರು. 3 ದಿನ ಆಯ್ತು, ಇನ್ನು ನೀರೇ ಬಿಟ್ಟಿಲ್ಲ. ಅದ್ ಯಾವಾಗ ಬಿಡ್ತಾರೋ ಏನೋ. ಅವ್ರು ನೀರ್ ಬಿಡೋವರೆಗೂ ಇರೋ ನೀರನ್ನ ನಾವ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. 1 ಲೋಟ ನೀರ್ ಹಾಕಿದ್ರೆ ಏನು ಆಗಲ್ಲ. ರೀ, 1 ಲೋಟ ನೀರುನು ಇವಾಗ ತುಂಬಾ ಅಮೂಲ್ಯ. ನಿಮ್ ತರ ವೇಸ್ಟ್ ಬಾಡಿಗಳಿಗೆಲ್ಲ ಅದನ್ನ ವೇಸ್ಟ್ ಮಾಡಕ್ ಆಗಲ್ಲ. ಅಮ್ಮೆ, ಇಂಡೈರೆಕ್ಟ್ ಆಗಿ ನನ್ನ ವೇಸ್ಟ್ ಬಾಡಿ ಅಂತಿದ್ಯಾ? ಯಾರು 1 ಹನಿ ನೀರ್ ವೇಸ್ಟ್ ಮಾಡ್ತಾರೋ ಅವರು ನನ್ ಪ್ರಕಾರ ವೇಸ್ಟ್ ಬಾಡಿಗಳೇ. ಸ್ವಲ್ಪ ಹೊತ್ತು ಈ ಕಾಫಿ ಪುಡಿನ ಬಾಯಲ್ಲಿ ಇಟ್ಕೊಳ್ಳಿ, ಅದೇ ಕಾಫಿ ಆಗ್ಬಿಡುತ್ತೆ. ಅಮ್ಮೆ, ಹಂಗಂತ ಬರೀ ಕಾಫಿ ಪುಡಿನೇ ಕುಡಿಯಕ್ಕಾಗಲ್ಲ. ನಾವೀಗ ಬಾಡಿಗೆ ಮನೇಲಿ ಇದೀವಲ್ವಾ, ತಿಂಗಳ ಬಾಡಿಗೆ ಕಟ್ತಾ ಇದೀವಿ. ಬಾಡಿಗೆದಾರರಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದನ್ನ ಓನರ್ ನೋಡ್ಕೋಬೇಕು. ಹೋಗಿ ಅವ್ರನ್ನ ಕೇಳು. ನಿಮ್ಗೆ ಹೇಳ್ಕತ್ತಿದ್ಯಾ? ಬೇಕಾದ್ರೆ ಹೋಗಿ ಕೇಳಿ. ನೋಡಮ್ಮೆ, ಇದು ಹೆಂಗಸರಿಗೆ ಸಂಬಂಧಪಟ್ಟಿರೋ ವಿಚಾರ. ಹೆಂಗಸರೇ ಇದನ್ನ ವಿಚಾರಣೆ ಮಾಡ್ಬೇಕು. ಈಗ ನಾನ್ ಸೀತಮ್ಮ ಅವ್ರ ಹತ್ರ ಹೋಗಿ ಕೇಳೋದು, ಅವರು ಕೋಪ ಮಾಡ್ಕೊಳ್ಳೋದು, ನನಗೂ ಕೋಪ ಬರೋದು, ನಾನ್ ಅವ್ರಿಗೊಂದು ಹೊಡಿಯೋದು, ಅವ್ರು ನನಗೊಂದು ಹೊಡಿಯೋದು, ಹಿಂಗೆ ಹೊಡೆದಾಟ ಆಗಿ ಈ ಮನೇಲಿ ಕ್ರೈಮ್ ಆಗೋದ್ ಬೇಡ ಅಂತ. ಬೊಗಳ ನಾಯಿ ಕಚ್ಚಲ್ಲ ಅಂತ ನನಗೆ ಗೊತ್ತು. ರೀ, ನೀವು ಕೋಪ ಮಾಡ್ಕೊಂಡ್ರೆ ಯಾರು ಕ್ಯಾರೆ ಕುಕ್ಕ ಅಂತಾನು ಕೇಳಲ್ಲ. ಓ, ಕ್ಯಾರೆ ಅಕ್ಕ ಅಂತಾರ? ಅಂತದ್ರಲ್ಲಿ ಸೀತಮ್ಮ ಹೆದರ್ಕೊಂಡ್ಬಿಡ್ತಾರ? ಬಾಯಿ ಮುಚ್ಕೊಂಡ್ ತೆಪ್ಪೆ ಕಾಫಿ ಪುಡಿನ ಬಾಯಿಗೆ ಹಾಕೊಳ್ಳಿ. ಆಮೇ, ನಾವು ಈ ಮನೆಯಲ್ಲಿ ಸುಮ್ನೆ ಇಲ್ಲ, ಬಾಡಿಗೆ ಕಟ್ತಾ ಇದೀವಿ. ರಾಜನಾದವನು ಮೊದ್ಲು ತಾನು ಹೋಗಿ ಯುದ್ಧ ಮಾಡಲ್ಲ, ಮೊದಲು ದೂತನ್ ಕಳಿಸ್ತಾರೆ. ಆ ದೂತನಿಗೆ ಅವರು ಹೊಡೆದು ಬೆಂಡೆತ್ತಿ ಕಳಿಸಿದ್ರೆ ರಾಜನಾದವನು ಕತ್ತಿ ಎತ್ಕೊಂಡು ಹೋಗಿ ಹೋರಾಟ ಮಾಡ್ತಾನೆ. ಅಂದ್ರೆ ನಾನು ದೂತ, ನೀವು ರಾಜ. ಎಸ್, ಮುಖ ನೋಡು, ರಾಜ ಅಂತೆ ರಾಜ. ಕೊತ್ತಂಬರಿ ಬೀಜ. ತೆಪ್ಪು ಕುಡಿರಿ, ಇಲ್ಲಾಂದ್ರೆ ನೀವ್ ಹೋಗಿ ಮಾತಾಡಿ, ನಾನಂತೂ ಮಾತಾಡಲ್ಲ.